ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಶರನ್ನವರಾತ್ರಿ ಆರಂಭವಾಗಿದೆ. ದೇವಿಯನ್ನ ಪೂಜಿಸುವಂತ ವಿಶೇಷವಾದ ಈ ನವರಾತ್ರಿಯ 9 ದಿನಗಳಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ದೇವಿಯನ್ನ ವಿಶೇಷವಾಗಿ ಆರಾಧನೆ ಮಾಡ್ತೇವೆ. ಪ್ರತಿಯೊಂದು ದಿನದಲ್ಲಿಯೂ ಕೂಡ ಒಂದೊಂದು ದೇವಿಯ ಅವತಾರವನ್ನ ಪೂಜಿಸುವಂತಹ ಕ್ರಮ ಭಾರತೀಯ ಸನಾತನ ಧರ್ಮದಲ್ಲಿ ಅಡಗಿದೆ. ಹಾಗಾದ್ರೆ ಯಾವ ದೇವಿಯನ್ನ ಯಾವ ದಿನ ಪೂಜಿಸಬೇಕು, ಜೊತೆಗೆ ಈ ವಿಡಿಯೋದಲ್ಲಿ ಯಾವ ದೇವಿಗೆ ಯಾವ ಹೂಗಳನ್ನ ಅರ್ಪಿಸಿದ್ರೆ ನಮಗೆ ಶ್ರೇಷ್ಠವಾದ ಫಲ ದೊರೆಯುತ್ತೆ ಅನ್ನೋದನ್ನ ನಾನ್ ತಿಳಿಸ್ಕೊಡ್ತೀನಿ. ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ನವರಾತ್ರಿಯ ಮೊದಲನೆಯ ದಿನ ತಾಯಿ ಶೈಲಪುತ್ರಿಯ ಆರಾಧನೆ ಮಾಡ್ತೀವಿ. ಈ ದಿನ ತಾಯಿಗೆ ದಾಸವಾಳ ಹೂಗಳನ್ನ ಅರ್ಪಿಸೋದು ಬಹಳಾನೇ ಶ್ರೇಷ್ಠ. ಇನ್ನು ನವರಾತ್ರಿಯ 2ನೇ ದಿನ, ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡ್ತೀವಿ. ಈ ದಿನ ತಾಯಿಗೆ ಸೇವಂತಿಗೆ ಹೂಗಳಿಂದ ಪೂಜೆ ಮಾಡಿದ್ರೆ ಬಹಳಾನೇ ಶುಭಕರ. ಇನ್ನು ನವರಾತ್ರಿಯ 3ನೇ ದಿನ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡ್ಲಾಗುತ್ತೆ. ಕೂಷ್ಮಾಂಡ ದೇವಿಯ ಅವತಾರಕ್ಕೆ ಕಮಲದ ಹೂಗಳಿಂದ ಪೂಜೆ ಮಾಡೋದು ಬಹಳಾನೇ ಶುಭಕರ. ಇನ್ನು 4ನೆಯ ದಿನ ತಾಯಿ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡ್ಲಾಗತ್ತೆ. ಇಲ್ಲಿ ಮಲ್ಲಿಗೆ ಅಥವಾ ದುಂಡು ಮಲ್ಲಿಗೆ ಅಥವಾ ನಮಗೆ ಲಭ್ಯವಿರುವ ಯಾವುದೇ ಮಲ್ಲಿಗೆ ಹೂಗಳಿಂದ ದೇವಿಯನ್ನ ಪೂಜೆ ಮಾಡಿದ್ರೆ ಅತ್ಯಂತ ವಿಶೇಷ ಅಂತ ಹೇಳಲಾಗತ್ತೆ. ನವರಾತ್ರಿಯ 5ನೆಯ ದಿನ ಸ್ಕಂದ ಮಾತಾ ದೇವಿಯನ್ನ ಪೂಜೆ ಮಾಡ್ಲಾಗತ್ತೆ. ಸ್ಕಂದ ಮಾತೆಗೆ ಬಿಳಿ ಅಥವಾ ಹಳದಿಯ ಯಾವುದೇ ಹೂಗಳನ್ನ ಅರ್ಪಿಸೋದ್ರಿಂದ ತಾಯಿ ಸಂತುಷ್ಟಳಾಗ್ತಾಳೆ ಅನ್ನುವಂತ ನಂಬಿಕೆ ಇದೆ. ಇನ್ನು ನಂತರದ ದಿನ ಅಂದ್ರೆ ನವರಾತ್ರಿಯ 6ನೇ ದಿನ ತಾಯಿ ಕಾತ್ಯಾಯಿನಿಯನ್ನ ಪೂಜೆ ಮಾಡ್ಬೇಕು. ತಾಯಿ ಕಾತ್ಯಾಯಿನಿಗೆ ಚೆಂಡು ಹೂಗಳನ್ನ ಅರ್ಪಿಸೋದು ಬಹಳಾನೇ ಶುಭಕರ. ಇನ್ನು ನವರಾತ್ರಿಯ 7ನೇ ದಿನದಲ್ಲಿ ತಾಯಿ ಕಾಳರಾತ್ರಿಯನ್ನ ಪೂಜೆ ಮಾಡ್ಲಾಗತ್ತೆ. ಕಾಳರಾತ್ರಿ ದೇವಿಯ ಪೂಜೆಗೆ ಕೃಷ್ಣ ಕಮಲದ ಹೂಗಳು ಬಹಳಾನೇ ವಿಶೇಷ. ಇನ್ನು ನವರಾತ್ರಿಯ ದಿನ 8ರಲ್ಲಿ ತಾಯಿ ಮಹಾಗೌರಿಯನ್ನ ಪೂಜೆ ಮಾಡಬೇಕು. ಮಹಾಗೌರಿ ದೇವಿಯ ಪೂಜೆಗೆ ದುಂಡು ಮಲ್ಲಿಗೆ ಅಥವಾ 7 ಸುತ್ತಿನ ಮಲ್ಲಿಗೆ ಹೂಗಳನ್ನ ಅರ್ಪಿಸೋದು ಬಹಳಾನೇ ವಿಶೇಷ. ಇನ್ನು ನವರಾತ್ರಿಯ ಕಡೆಯ ದಿನ 9ನೆಯ ದಿನ ಸಿದ್ಧಿದಾತ್ರಿ ದೇವಿಯನ್ನ ಪೂಜೆ ಮಾಡ್ಲಾಗತ್ತೆ. ಸಿದ್ಧಿದಾತ್ರಿ ದೇವಿಯ ಪೂಜೆಗೆ ಚಂಪಾ ಹೂಗಳನ್ನ ಅಥವಾ ಸಂಪಿಗೆ ಹೂಗಳನ್ನ ಅರ್ಪಣೆ ಮಾಡೋದು ಬಹಳಾನೇ ವಿಶೇಷ. ಹೀಗಿದೆ ನವರಾತ್ರಿಯ 9 ದಿನಗಳ 9 ಹೂಗಳ ವಿಶೇಷ ಅರ್ಪಣೆ.